ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದ್ದು ಸಾಂಸ್ಕೃತಿಕ ನಗರಿ ಮೈಸೂರು ಎಲ್ಲ ರೀತಿಯಿಂದ ಸಜ್ಜಾಗಿದೆ. ಕ್ಯಾಪ್ಟನ್ ಅಭಿಮನ್ಯು 750 ಕೆಜಿ ತೂಕದ ಚಿನ್ನದ ಅಂಬಾರಿ ಹೊತ್ತು ಸಾಗಲಿದ್ದು ತಾಯಿ ಚಾಮುಂಡೇಶ್ವರಿಯನ್ನ ಕಣ್ತುಂಬಿಕೊಳ್ಳಲು ಭಕ್ತಗಣ ಕಾದಿದೆ. ಇನ್ನು ನಾಳೆ ಸಂಜೆ 4:42 ಗಂಟೆಯಿಂದ 5:16 ನಡುವೆ ಕುಂಭಲಗ್ನದಲ್ಲಿ ಪುಷ್ಪಾರ್ಚನೆ ಮಾಡುವ ಸಿಎಂ ಸಿದ್ದರಾಮಯ್ಯನವರು ಜಂಬೂ ಸವಾರಿಗೆ ವಿದ್ಯುಕ್ತ ಚಾಲನೆ ನೀಡಲಿದ್ದಾರೆ. ದಸರಾ ಅಂದ್ರೆ ಮೈಸೂರು, ಮೈಸೂರು ಅಂದ್ರೆ ದಸರಾ. ನಾಡ ಹಬ್ಬ ಸಂಭ್ರಮ ಇದೀಗ ಎಲ್ಲೆಡೆ ಕಳೆಗಟ್ಟಿದೆ. ನಾಡ ದೇವತೆಯ ಜಂಬೂ ಸವಾರಿಗೆ ಕ್ಷಣಗಣನೆ ಕೂಡ ಶುರುವಾಗಿದ್ದು ಇಂದು ಆಯುಧ ಪೂಜೆ ಅತಿ ಅದ್ದೂರಿಯಾಗಿ ನೆರವೇರಿತು. ಆ ಕುರಿತಾದ ಒಂದು ಝಲಕ್ ನಿಮ್ಮ ಮುಂದೆ. ನಾಡಹಬ್ಬ ವಿಶ್ವವಿಖ್ಯಾತ ದಸರಾ ಹಬ್ಬಕ್ಕೆ ಮೈಸೂರು ಜಗಮಗಿಸುತ್ತಿದೆ. ಅರಮನೆ ಗತಕಾಲದ ಇತಿಹಾಸ ಹೇಳುತ್ತಿದ್ರೆ ಪರಂಪರೆ ಮುನ್ನೆಲೆಗೆ ಬಂದು ರಾಜವೈಭವ ಮೋಡಿ ಮಾಡುತ್ತಿದೆ. ರಾಜ ಬೀದಿಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಕಂಗೊಳಿಸುತ್ತಿದೆ. ಡ್ರೋನ್ ಶೋ ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿದೆ. ಅರಮನೆಯಲ್ಲಿ ಅದ್ದೂರಿ ಆಯುಧ ಪೂಜೆ, ಪಟ್ಟದ ಕತ್ತಿ, ಆನೆ, ಕುದುರೆಗೆ ಪೂಜೆ. ಇಂದು ದಸರಾದ 9ನೇ ದಿನ. ನಾಡಿನೆಲ್ಲೆಡೆ ಆಯುಧ ಪೂಜೆ ಸಂಭ್ರಮ. ದುಷ್ಟ ಶಕ್ತಿಗಳ ವಿರುದ್ಧದ ಗೆಲುವೇ ದಸರಾ. ಆ ಗೆಲುವಿಗೆ ಮೂಲಗಳೇ ಆಯುಧ. ಅಂತ ಆಯುಧವನ್ನ ಗೌರವಿಸುವ ಹಬ್ಬವೇ ಆಯುಧ ಪೂಜೆ. ಅರಮನೆಯಲ್ಲಿ ಇಂದು ಬೆಳಿಗ್ಗೆ 6 ಗಂಟೆಯಿಂದಲೇ ಪೂಜೆ ಪುನಸ್ಕಾರಗಳು ಜರುಗಿದವು. ಶಕ್ತಿ ದೇವತೆ ಚಂಡಿಕಾ ಆರಾಧನೆ. ಆಯುಧ ಪೂಜೆ ಸಂಭ್ರಮ ಮೈಸೂರು ಅರಮನೆಯಲ್ಲಿಂದು ಕಳೆಗಟ್ಟಿತ್ತು. ಬೆಳಗ್ಗೆ 5:30 ಹೊತ್ತಿಗೆ ರಾಜಪುರೋಹಿತರ ತಂಡದಿಂದ ವಿದ್ಯುಕ್ತವಾಗಿ ಶಕ್ತಿ ದೇವತೆ ಚಂಡಿಕಾ ಆರಾಧನೆ ಶುರುವಾಗಿತ್ತು. ಕಾಸ ಆಯುಧಗಳಿಗೆ ಯದುವೀರ್ ಪೂಜೆ. ರಾಜ ಪೋಷಾಕಿನಲ್ಲಿ ಆಗಮಿಸಿದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದರು. ಚಿನ್ನದ ಬಣ್ಣದ ಶೇರ್ವಾನಿ, ಕುರ್ತಾ, ಗಾಢ ನೇರಳೆ ಬಣ್ಣದ ಪೇಟ ಮತ್ತು ಶಲ್ಯದಲ್ಲಿ ಮಿಂಚಿದ ಯದುವೀರ್ ಅರಮನೆ ಆವರಣದ ಕಲ್ಯಾಣ ತೊಟ್ಟಿಯಲ್ಲಿ ಕಾಸ ಆಯುಧಗಳಿಗೆ ಪೂಜೆ ಸಲ್ಲಿಸಿದರು. ಇತ್ತ ಆಯುಧ ಪೂಜೆ ನಿಮಿತ್ತ ಅರಮನೆಯ ಪಟ್ಟದಾನೆ, ಕುದುರೆ, ಹಸು, ಅರಮನೆಯ ರಾಜಮನೆತನದ ವಾಹನಗಳಿಗೆ ಪೂಜೆ ಸಲ್ಲಿಸಿದರು. ಕಾಸ ಆಯುಧಗಳಿಗೆ ಮಹಾರಾಜ ಯದುವೀರ್ ಪೂಜೆ ಸಲ್ಲಿಸಿದರು. ಜೊತೆಗೆ ಪಟ್ಟದ ಆನೆ, ಕುದುರೆ, ಪಟ್ಟದ ಹಸುಗಳಿಗೆ ಪೂಜೆ ನೆರವೇರಿಸಲಾಯಿತು. ಅಂಬಾರಿಗೆ ಪುಷ್ಪಾರ್ಚನೆ ಮಾಡುವ ವೇಳೆ ಕುಶಾಲತೋಪು ಸಿಡಿಸಲು ಬಳಸುವ ಫಿರಂಗಿ ಗಾಡಿ, 11 ಫಿರಂಗಿ ಗಾಡಿಗಳು ಹಾಗೂ ಮದ್ದುಗುಂಡುಗಳನ್ನು ಸಾಗಿಸುವ ವಾಹನಗಳಿಗೆ ಸಿಎಆರ್ ಎಸಿಪಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಲಾಯಿತು. ಅರಮನೆ ಆವರಣದಲ್ಲಿ ಅಡ್ಡಾದಿಡ್ಡಿ ಓಡಿದ ಎತ್ತುಗಳು. ಅರಮನೆ ಆವರಣದಲ್ಲಿ ಫಿರಂಗಿ ಚಕ್ರಗಳ ಸದ್ದಿಗೆ ಎತ್ತುಗಳು ಅಡ್ಡಾದಿಡ್ಡಿ ಓಡಾಡಿವೆ. ಜಂಬೂ ಸವಾರಿ ವೀಕ್ಷಣೆಗೆ ಹಾಕಿದ್ದ ಕುರ್ಚಿಗಳನ್ನ ಲೆಕ್ಕಿಸದೆ ಆನೆ ಬಾಗಿಲಿನಿಂದ ಹಿಡಿದು ವರಹ ದ್ವಾರದವರೆಗೆ ಎತ್ತುಗಳು ಓಡಿವೆ. ಎಷ್ಟೇ ಬಿಗಿಯಲ್ಲಿ ಹಗ್ಗ ಹಿಡಿದರೂ ಮಾಲೀಕನ ನಿಯಂತ್ರಣಕ್ಕೆ ಬಾರದೆ ವರಹ ಗೇಟ್ನ ಗೋಡೆಗೆ ಗುದ್ದಿಕೊಂಡು ಎತ್ತುಗಳು ನಿಂತಿವೆ. ಇನ್ನು ಓಡಿದ ರಭಸಕ್ಕೆ ಎತ್ತಿನ ಕಾಲುಗಳಿಗೂ ಗಾಯವಾಗಿದೆ.
ಕಾವಾಡಿಗಳು ಮತ್ತು ಮಾವುತರು ಬಳಸುವ ಅಂಕುಶಗಳಿಗೆ, ಆನೆಗಳನ್ನ ನಿಯಂತ್ರಿಸಲು ಬಳಸುವ ಹಗ್ಗ ಹಾಗೂ ಕಾಲಿಗೆ ಕಟ್ಟುವ ಸರಪಳಿ ಸೇರಿದಂತೆ ಎಲ್ಲದಕ್ಕೂ ವಿಶೇಷ ಪೂಜೆ ಮಾಡಲಾಯಿತು. ಈ ವೇಳೆ ಮಹಾರಾಜರು ಬಂದೊಡನೆ ಎಲ್ಲ 14 ಆನೆಗಳು ಬೀಳಿಟ್ಟವು. ದಸರೆಯಲ್ಲಿ ಜಂಬೂ ಸವಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ಸಾಗುವಂತಹ ಅಭಿಮನ್ಯು ಸೇರಿದಂತೆ ಎಲ್ಲ ಆನೆಗಳಿಗೂ ಕೂಡ ವಿಶೇಷವಾದ ಪೂಜೆ ಪುನಸ್ಕಾರವನ್ನ ತಾವು ಗಮನಿಸ್ತಾ ಇದ್ದೀರಿ. ಪ್ರತಿ ಬಾರಿಯಂತೆ ಆನೆಗಳಿಗೆ ವಿಶೇಷ ಪೂಜೆಯನ್ನ ಆಯುಧ ಪೂಜೆಯ ದಿನ ಮಾಡ್ತಾರೆ. ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ರಾಸುಗಳು ಸೇರಿದಂತೆ ಎಲ್ಲ ಆಯುಧಗಳು ಹಾಗೆ ಅರಮನೆಯ ಎಲ್ಲ ವಸ್ತುಗಳಿಗೂ ಕೂಡ ಪೂಜೆ ಆಗುತ್ತೆ. ಇವತ್ತು ಈ ಹೊತ್ತಿಗೆ ನಡೆಯುವಂತ ಈ ವಿಶೇಷ ಪೂಜೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾವುತ ಕಾವಾಡಿಗಳಿಗೆ ಊಟ ಬಡಿಸಿದರು. ನಾಳೆಯ ಜಂಬೂ ಸವಾರಿಗೆ ಲಕ್ಷಾಂತರ ಜನರು ಬರುವ ನಿರೀಕ್ಷೆ ಇದೆ. ಹೀಗಾಗಿ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ವಿನೋದ್ ಜೊತೆಗೆ ರಂಜಿತ್, ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದ್ದು ಸಾಂಸ್ಕೃತಿಕ ನಗರಿ ಮೈಸೂರು ಎಲ್ಲ ರೀತಿಯಿಂದ ಸಜ್ಜಾಗಿದೆ. ಕ್ಯಾಪ್ಟನ್ ಅಭಿಮನ್ಯು 750 ಕೆಜಿ ತೂಕದ ಚಿನ್ನದ ಅಂಬಾರಿ ಹೊತ್ತು ಸಾಗಲಿದ್ದು ತಾಯಿ ಚಾಮುಂಡೇಶ್ವರಿಯನ್ನ ಕಣ್ತುಂಬಿಕೊಳ್ಳಲು ಭಕ್ತಗಣ ಕಾದಿದೆ. ಇನ್ನು ನಾಳೆ ಸಂಜೆ 4:42 ಗಂಟೆಯಿಂದ 5:16 ನಡುವೆ ಕುಂಭಲಗ್ನದಲ್ಲಿ ಪುಷ್ಪಾರ್ಚನೆ ಮಾಡುವ ಸಿಎಂ ಸಿದ್ದರಾಮಯ್ಯನವರು ಜಂಬೂ ಸವಾರಿಗೆ ವಿದ್ಯುಕ್ತ ಚಾಲನೆ ನೀಡಲಿದ್ದಾರೆ. ದಸರಾ ಅಂದ್ರೆ ಮೈಸೂರು, ಮೈಸೂರು ಅಂದ್ರೆ ದಸರಾ. ನಾಡ ಹಬ್ಬ ಸಂಭ್ರಮ ಇದೀಗ ಎಲ್ಲೆಡೆ ಕಳೆಗಟ್ಟಿದೆ. ನಾಡ ದೇವತೆಯ ಜಂಬೂ ಸವಾರಿಗೆ ಕ್ಷಣಗಣನೆ ಕೂಡ ಶುರುವಾಗಿದ್ದು ಇಂದು ಆಯುಧ ಪೂಜೆ ಅತಿ ಅದ್ದೂರಿಯಾಗಿ ನೆರವೇರಿತು. ಆ ಕುರಿತಾದ ಒಂದು ಝಲಕ್ ನಿಮ್ಮ ಮುಂದೆ. ನಾಡಹಬ್ಬ ವಿಶ್ವವಿಖ್ಯಾತ ದಸರಾ ಹಬ್ಬಕ್ಕೆ ಮೈಸೂರು ಜಗಮಗಿಸುತ್ತಿದೆ. ಅರಮನೆ ಗತಕಾಲದ ಇತಿಹಾಸ ಹೇಳುತ್ತಿದ್ರೆ ಪರಂಪರೆ ಮುನ್ನೆಲೆಗೆ ಬಂದು ರಾಜವೈಭವ ಮೋಡಿ ಮಾಡುತ್ತಿದೆ. ರಾಜ ಬೀದಿಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಕಂಗೊಳಿಸುತ್ತಿದೆ. ಡ್ರೋನ್ ಶೋ ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿದೆ. ಅರಮನೆಯಲ್ಲಿ ಅದ್ದೂರಿ ಆಯುಧ ಪೂಜೆ, ಪಟ್ಟದ ಕತ್ತಿ, ಆನೆ, ಕುದುರೆಗೆ ಪೂಜೆ. ಇಂದು ದಸರಾದ 9ನೇ ದಿನ. ನಾಡಿನೆಲ್ಲೆಡೆ ಆಯುಧ ಪೂಜೆ ಸಂಭ್ರಮ. ದುಷ್ಟ ಶಕ್ತಿಗಳ ವಿರುದ್ಧದ ಗೆಲುವೇ ದಸರಾ. ಆ ಗೆಲುವಿಗೆ ಮೂಲಗಳೇ ಆಯುಧ. ಅಂತ ಆಯುಧವನ್ನ ಗೌರವಿಸುವ ಹಬ್ಬವೇ ಆಯುಧ ಪೂಜೆ. ಅರಮನೆಯಲ್ಲಿ ಇಂದು ಬೆಳಿಗ್ಗೆ 6 ಗಂಟೆಯಿಂದಲೇ ಪೂಜೆ ಪುನಸ್ಕಾರಗಳು ಜರುಗಿದವು. ಶಕ್ತಿ ದೇವತೆ ಚಂಡಿಕಾ ಆರಾಧನೆ. ಆಯುಧ ಪೂಜೆ ಸಂಭ್ರಮ ಮೈಸೂರು ಅರಮನೆಯಲ್ಲಿಂದು ಕಳೆಗಟ್ಟಿತ್ತು. ಬೆಳಗ್ಗೆ 5:30 ಹೊತ್ತಿಗೆ ರಾಜ ಪುರೋಹಿತರ ತಂಡದಿಂದ ವಿದ್ಯುಕ್ತವಾಗಿ ಶಕ್ತಿ ದೇವತೆ ಚಂಡಿಕಾ ಆರಾಧನೆ ಶುರುವಾಗಿತ್ತು. ಖಾಸ ಆಯುಧಗಳಿಗೆ ಯದುವೀರ್ ಪೂಜೆ. ರಾಜ ಪೋಷಾಕಿನಲ್ಲಿ ಆಗಮಿಸಿದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದರು. ಚಿನ್ನದ ಬಣ್ಣದ ಶೇರ್ವಾನಿ, ಕುರ್ತಾ, ಗಾಢ ನೇರಳೆ ಬಣ್ಣದ ಪೇಟ ಮತ್ತು ಶಲ್ಯದಲ್ಲಿ ಮಿಂಚಿದ ಯದುವೀರ್ ಅರಮನೆ ಆವರಣದ ಕಲ್ಯಾಣ ತೊಟ್ಟಿಯಲ್ಲಿ ಖಾಸ ಆಯುಧಗಳಿಗೆ ಪೂಜೆ ಸಲ್ಲಿಸಿದರು. ಇತ್ತ ಆಯುಧ ಪೂಜೆ ನಿಮಿತ್ತ ಅರಮನೆಯ ಪಟ್ಟದಾನೆ, ಕುದುರೆ, ಹಸು, ಅರಮನೆಯ ರಾಜಮನೆತನದ ವಾಹನಗಳಿಗೆ ಪೂಜೆ ಸಲ್ಲಿಸಿದರು. ಖಾಸ ಆಯುಧಗಳಿಗೆ ಮಹಾರಾಜ ಯದುವೀರ್ ಪೂಜೆ ಸಲ್ಲಿಸಿದರು.
ಜೊತೆಗೆ ಪಟ್ಟದ ಆನೆ ಕುದುರೆ ಪಟ್ಟದ ಹಸುಗಳಿಗೆ ಪೂಜೆ ನೆರವೇರಿಸಲಾಯಿತು. ಅಂಬಾರಿಗೆ ಪುಷ್ಪಾರ್ಚನೆ ಮಾಡುವ ವೇಳೆ ಕುಶಾಲತೋಪು ಸಿಡಿಸಲು ಬಳಸುವ ಫಿರಂಗಿ ಗಾಡಿ, 11 ಫಿರಂಗಿ ಗಾಡಿಗಳು ಹಾಗೂ ಮದ್ದುಗುಂಡುಗಳನ್ನು ಸಾಗಿಸುವ ವಾಹನಗಳಿಗೆ ಸಿಎಆರ್ ಎಸಿಪಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಲಾಯಿತು. ಅರಮನೆ ಆವರಣದಲ್ಲಿ ಅಡ್ಡಾದಿಡ್ಡಿ ಓಡಿದ ಎತ್ತುಗಳು. ಅರಮನೆ ಆವರಣದಲ್ಲಿ ಫಿರಂಗಿ ಚಕ್ರಗಳ ಸದ್ದಿಗೆ ಎತ್ತುಗಳು ಅಡ್ಡಾದಿಡ್ಡಿ ಓಡಾಡಿವೆ. ಜಂಬೂ ಸವಾರಿ ವೀಕ್ಷಣೆಗೆ ಹಾಕಿದ್ದ ಕುರ್ಚಿಗಳನ್ನ ಲೆಕ್ಕಿಸದೆ ಆನೆ ಬಾಗಿಲಿನಿಂದ ಹಿಡಿದು ವರಹ ದ್ವಾರದವರೆಗೆ ಎತ್ತುಗಳು ಓಡಿವೆ. ಎಷ್ಟೇ ಬಿಗಿಯಲ್ಲಿ ಹಗ್ಗ ಹಿಡಿದ್ರೂ ಮಾಲೀಕನ ನಿಯಂತ್ರಣಕ್ಕೆ ಬಾರದೆ ವರಹ ಗೇಟ್ನ ಗೋಡೆಗೆ ಗುದ್ದಿಕೊಂಡು ಎತ್ತುಗಳು ನಿಂತಿವೆ. ಇನ್ನು ಓಡಿದ ರಭಸಕ್ಕೆ ಎತ್ತಿನ ಕಾಲುಗಳಿಗೂ ಗಾಯವಾಗಿದೆ. ಕಾವಾಡಿಗಳು ಮತ್ತು ಮಾವುತರು ಬಳಸುವ ಅಂಕುಶಗಳಿಗೆ, ಆನೆಗಳನ್ನ ನಿಯಂತ್ರಿಸಲು ಬಳಸುವ ಹಗ್ಗ ಹಾಗೂ ಕಾಲಿಗೆ ಕಟ್ಟುವ ಸರಪಳಿ ಸೇರಿದಂತೆ ಎಲ್ಲದಕ್ಕೂ ವಿಶೇಷ ಪೂಜೆ ಮಾಡಲಾಯಿತು. ಈ ವೇಳೆ ಮಹಾರಾಜರು ಬಂದೊಡನೆ ಎಲ್ಲ 14 ಆನೆಗಳು ಬೀಳಿಟ್ಟವು. ದಸರೆಯಲ್ಲಿ ಜಂಬೂ ಸವಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ಸಾಗುವಂತಹ ಅಭಿಮನ್ಯು ಸೇರಿದಂತೆ ಎಲ್ಲ ಆನೆಗಳಿಗೂ ಕೂಡ ವಿಶೇಷವಾದ ಪೂಜೆ ಪುನಸ್ಕಾರವನ್ನ ತಾವು ಗಮನಿಸ್ತಾ ಇದ್ದೀನಿ. ಪ್ರತಿ ಬಾರಿಯಂತೆ ಆನೆಗಳಿಗೆ ವಿಶೇಷ ಪೂಜೆಯನ್ನ ಆಯುಧ ಪೂಜೆಯ ದಿನ ಮಾಡ್ತಾರೆ. ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ರಾಸುಗಳು ಸೇರಿದಂತೆ ಎಲ್ಲ ಆಯುಧಗಳು ಹಾಗೆ ಅರಮನೆಯ ಎಲ್ಲ ವಸ್ತುಗಳಿಗೂ ಕೂಡ ಪೂಜೆ ಆಗುತ್ತೆ. ಇವತ್ತು ಈ ಹೊತ್ತಿಗೆ ನಡೆಯುವಂತ ಈ ವಿಶೇಷ ಪೂಜೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾವುತ ಕಾವಾಡಿಗಳಿಗೆ ಊಟ ಬಡಿಸಿದರು. ನಾಳೆಯ ಜಂಬೂ ಸವಾರಿಗೆ ಲಕ್ಷಾಂತರ ಜನರು ಬರುವ ನಿರೀಕ್ಷೆ ಇದೆ. ಹೀಗಾಗಿ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ವಿನೋದ್ ಜೊತೆಗೆ ರಂಜಿತ್, ರಿಪಬ್ಲಿಕ್ ಕನ್ನಡ, ಮೈಸೂರು.